5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ. ನಿನ್ನೆಯಿಂದ ಶುರುವಾಗಿದೆ. ಅಂದರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು. ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ಕಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ. ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್, ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗಬೇಕು. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ರಾಮ್ಜಿ ಏನು ಕಾಯ್ದೆ ನರೇಂದ್ರ ಮೋದಿ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಉತ್ತರ ಇಲ್ಲೆಲ್ಲನೂ ಕೂಡ ಸುಮಾರು ಒಂದು 50,000 ಪ್ರಕರಣಗಳು ದಾಖಲಾಗಿದೆ. ಸುಮಾರು 40-50 ಸಾವಿರ ಕೋಟಿಯಷ್ಟು ಕಳೆದ 2.5 ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ. ಗಂಡಸರಿಗೆ ಹೆಂಗಸರು ಸೀರೆ ಓಡಿಸಿದ್ದಾರೆ. ಶಾಲೆ ಮಕ್ಕಳ ಅಟೆಂಡೆನ್ಸ್ ತಗೊಂಡು ಶಾಲೆ ಮಕ್ಕಳಿಗೆಲ್ಲ ದುಡ್ಡು ಪೇಮೆಂಟ್ ಥರ ತೋರಿಸಿದ್ದಾರೆ. JCBಯಲ್ಲಿ ಕೆಲಸ ಮಾಡಿದ್ದಾರೆ. ಈ DK ಶಿವಕುಮಾರ್ ಹೇಳಿದ್ರಲ್ಲ 100% ಮಾಡಿದ್ದೀನಿ ಅಂತ. 100% JCBಯಲ್ಲೇ ಕೆಲಸ ಮಾಡಿದ್ರು. ದೊಡ್ಡ ಬೋಗಸ್. ಈಗ ಅವ್ರಿಗೇನಾಗಿದೆ, ಇದೆಲ್ಲ ಎನ್ಕ್ವೈರಿ ಆದರೆ ಅವ್ರ ಮಾನ ಮರ್ಯಾದೆ ಹೋಗ್ತದೆ. ಮತ್ತು ನಾವು ಹೊರಗಡೆ ಇದ್ದೀರಲ್ಲ, ಆದ್ದರಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರಾಮ್ಜಿ ಯೋಜನೆ ಟ್ರಾನ್ಸ್ಪರೆಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಉಪಯೋಗ ಮಾಡಿದ್ದಾರೆ. ಸ್ಯಾಟಲೈಟ್ ಪಿಕ್ಚರ್ಸನ್ನು ತಗೊತಾ ಇದ್ದಾರೆ. ಬೋಗಸ್ ಬಿಲ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯತಿಗೆ ಅಧಿಕಾರಕ್ಕೆ ತೆಗೆದುಹಾಕಿದ್ದಾರೆ ಅಂತ. 100% ಯಾವ ಕೆಲಸ ಮಾಡಬೇಕು, ಅದಕ್ಕೆ ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು ಎಲ್ಲವನ್ನ ತೀರ್ಮಾನ ಮಾಡೋದು ಗ್ರಾಮ ಪಂಚಾಯತಿಗೆ ಪೂರ್ತಿ ಅಧಿಕಾರ. ಈಗೇನಾಗಿದೆ, ರಾಜ್ಯ ಸರ್ಕಾರ ಕಮಿಷನ್ ಹೊಡೆಯೋಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕಮಿಷನ್ ಹೊಡೆಯೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಸೂಪರ್ವೈಸ್, ಕಳ್ಳ ಬಿಲ್ ಆಗಬಾರ್ದು ಅನ್ನೋ ಸೂಪರ್ವೈಸ್ ಮಾಡ್ತದೆ ಹೊರತು ಅವ್ರು ಯಾವುದೇ ಕೆಲಸ ತಗೊಬೇಕು, ಇಂಥ ಕೆಲಸ ತಗೊಬೇಡಿ ಅಂತ ಎಲ್ಲೂ ಹೇಳಲ್ಲ. ಮತ್ತು 100 ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ. ಮುಖ್ಯಮಂತ್ರಿ ಅದು ಯಾವ ಮಕ ಇಟ್ಕೊಂಡು ಹೇಳಿದ್ರು, ಯಾವ ಭಯಲ್ಲಿ ಹೇಳಿದ್ರು, 60 ದಿನ ಲೀವ್ ಕೊಟ್ಟಿದ್ದಾರಂತೆ. 60 ದಿನ. ನಾವು 100 ಇರೋದನ್ನ 125 ದಿನ ಮಾಡಿದ್ದೀರಿ. 60 ದಿನ ಲೀವ್ ಯಾರಿಗೆ ಹೇಳಿರೋದು? ಈ ಕದಿಮರಿದಾರಲ್ಲ, INDA ಪಾರ್ಟ್ನರ್ ಶರದ್ ಪವಾರ್ ಅವರು ಸಲಹೆ ಕೊಟ್ಟಿರೋದು, ನಾವಲ್ಲ. ಹೋಗಿ ಏನಾನ ಇವ್ರಿಗೆ ತಕರಾಲಿದ್ದಾರೆ ಅಲ್ಲೋಗಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇಲ್ಲಿ ಬಂದು ಟೀಕೆ ಮಾಡ್ತಾರೆ. ಕೊಯ್ಲು ಸಮಯದಲ್ಲಿ ಲೇಬರ್ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡಿದ್ದಾರೆ. ಆದರೆ ಆ ಸಮಯವನ್ನು ಬೇರೆ ಟೈಮಲ್ಲಿ 365 ದಿನ ಇದೆ, ಅದರಲ್ಲಿ ಉಪಯೋಗ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವ್ರು 100 ದಿನ ಕೊಟ್ಟಿದ್ದು. ಅವಾಗ ಹೆಂಗೆ? ಅವಾಗ ಎಷ್ಟು ದಿನ ಲೀವ್ ಇತ್ತು? 60 ದಿನ ಹೋದರೆ 190 ದಿನ ಕೆಲಸನೇ ಇರಲಿಲ್ಲ. ಅದರಿಂದ ಈ ಯೋಜನೆ ಏನಿದೆ ಅದು ಜನಪರವಾದಂಥ ಯೋಜನೆ. ಆದ್ದರಿಂದ ಅದನ್ನು ನಾವು ಸ್ವಾಗತ ಮಾಡ್ತೀರಿ. ಈ ನಿರ್ಣಯ ಅದು ಕಸದ ಬುಟ್ಟಿಗೆ ಹೋಗಿದೆ. ಸುಮ್ಮನೆ ಆಲಾಪ ಮಾಡಿದ್ದಾರೆ ಅಷ್ಟೇ. 3 ನಯಾ ಪೈಸದ ಬೆಲೆನೂ ಇಲ್ಲ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಾವು ಮತ್ತು ನಮ್ಮ JDS ಒಟ್ಟಾಗಿ ಈ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಪ್ರಾರಂಭದಿಂದನೂ ಮಾಡಿದ್ದೀವಿ. ಈ ಬಾರಿ ಅಧಿವೇಶನ ವಿರೋಧ ಪಕ್ಷದ ಮೇಲುಗೈಯಾಗಿದೆ. ಕಾಂಗ್ರೆಸ್ ಒಳಜಗಳ, ಅಟೆಂಡೆನ್ಸ್ ಇಲ್ಲ, ಭ್ರಷ್ಟಾಚಾರ, ಅಬಕಾರಿ ಅಲ್ಲಿ 6,000 ಕೋಟಿ ಲೂಟಿ. ಈ ಲೂಟಿ ಮಾಡೋದ್ರಲ್ಲೇ ಅವರು ತಲೆಮರೆಸ್ಕೊಂಬಿಟ್ಟಿದ್ದಾರೆ ಸರ್ಕಾರ. ನಾವು ಕೂಡ ಈ ಹಗರಣವನ್ನು ಬಯಲಿಗೆ ತಂದಿದ್ದೀರಿ. 6,000 ಕೋಟಿ ಹಗರಣ ಆಗಿದೆ, ಇದು ತನಿಖೆ ಆಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀರಿ. ಹಗಲು ರಾತ್ರಿ ಧರಣಿನೂ ಕೂಡ ನಾವು ಮಾಡಿದ್ದೀರಿ.
ಇವತ್ತು ಕೊನೆಯ ದಿನ. ಇವತ್ತು ನಮ್ಮ ಧರಣಿ ಇಲ್ಲಿಗೆ ನಿಲ್ಲಲ್ಲ. ಇದನ್ನು ರಾಜ್ಯವ್ಯಾಪಿ, ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ರಾಜ್ಯವ್ಯಾಪಿ ಹೋರಾಟಗಳನ್ನು ನಾವು ಮಾಡ್ತೀವಿ. ಈ ಕಳ್ಳ ಸರ್ಕಾರ, ಲೂಟಿ ಮಾಡಿರೋ ಸರ್ಕಾರ ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ ನಡೆ ಸರಿಯಿಲ್ಲ, ಅವರ ನಡೆ ಸರಿಯಿಲ್ಲ. ನಾವು ಎಷ್ಟು ಕಳೆದ ಬಾರಿ ಅಧಿವೇಶನ ನಡೆದಾಗ ಒಂದೇ ದಿನ 16-17 ಬಿಲ್ ಪಾಸ್ ಮಾಡಿಕೊಟ್ಟಿದ್ವಿ. ಆ ಕರ್ಟಸಿ ಇಲ್ಲ. ಇವತ್ತು ನಾವೆಲ್ಲ ಹಗಲು ರಾತ್ರಿ ಧರಣಿ ಮಾಡಿ ಬೆಳಗ್ಗೆಯಿಂದ ನಾವು ಊಟಕ್ಕೆ ಇಲ್ದಿರ ಇದ್ದೀರಿ, ಅವರು ಮಜಾ ನೋಡ್ಕೊಂಡು ನಗ್ತಾ ಇದ್ದಾರೆ ಸ್ಪೀಕರು. ಮತ್ತು ವಿಧಾನಸಭೆಯಲ್ಲಿ ಆ ಶಿವಲಿಂಗೇಗೌಡರು ಕೆಟ್ಟ ಪದಗಳನ್ನು ಬಯಸಿದ್ದಾರೆ. ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಮೇಲೆಲ್ಲ ಮಾತಾಡಿದ್ದಾರೆ. ಅದನ್ನು ಜಾರಿಕೆ ಮಾಡ್ತಾರೆ ಸ್ಪೀಕರ್ ಅವರು, ನಗ್ತಾ ಇದ್ದಾರೆ ಅವರು. ಇದು ಸರಿನಾ? ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ಇದೆಲ್ಲ? ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಷ್ಟೇ ಗೌರವಯುತವಾಗಿ ನಡಿಬೇಕಾಗಿದೆ. ಯಾರೇ ಇರಲಿ, ವ್ಯಕ್ತಿ ಮುಖ್ಯ ಅಲ್ಲ, ಚೇರ್ ಮುಖ್ಯ. ಇವತ್ತು ಆ ಚೇರಿನ ಘನತೆ ಗೌರವವನ್ನು ಕೂಡ ಹಾಳು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳನ್ನು ದಮನ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ಸ್ಪೀಕರ್ ಅವರು ಆಡಳಿತ ಪಕ್ಷದ ಕರೆ ವಾಲಿರೋದನ್ನು ಕೂಡ ಈ ಸದನದಲ್ಲಿ ನೋವಿನ ಸಂಗತಿ. ಅದಕ್ಕೆ ನಾವು ಸ್ಪೀಕರ್ ಅವ್ರಿಗೂ ನಾವು ಹೇಳಿದ್ದೀವಿ, ನೀವು ಈ ಥರ ನಡವಳಿಕೆಯನ್ನು ನಾವು ಸಹಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈಶ್ವರಪ್ಪನಲ್ಲಿ ಬಂದಂಥ ಆಡಿಯೋ ಸಾಕ್ಷಿ ಆಗಲಿಲ್ವಾ? ವಿಧಾನಸಭೆಯಲ್ಲಿ ಮೊಬೈಲ್, ಅದೂ ಆಡಿಯೋ ವಿಡಿಯೋನೇ. 3 ಜನ ಮಂತ್ರಿ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವರು, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಅಬಕಾರಿ ಸಚಿವರು ನಾಗೇಶ್, ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟ್ರ್ ಹೋಯ್ತು, ಇಲ್ಲಿ ಟ್ರಾನ್ಸ್ಫರ್ಗೆ ದುಡ್ಡು ತೊಗೊಂಡಿದ್ದಾರೆ ಅಂತ. ಇಮಿಡಿಯೇಟಾಗಿ ಅವ್ರನ್ನ ತೆಗೆದಾಕಿದ್ರಿ, ಒಂದು ಪತ್ರದ ಮೇಲೆ ತೆಗೆದಾಕ್ತೀರಿ. ಈ ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ನೀವು CBI ತನಿಖೆ ಆಗಲಿ, ಯಾರೋ ಇದನ್ನೆಲ್ಲ ಅವನು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಜೈಲಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಪದವಿ ಉಳಿಸ್ಕೊಂಡು ಅಂಥ ಪಾರ್ಟ್ನರ್ಗಳು ಇವರೆಲ್ಲ NDA ಪಾರ್ಟ್ನರ್ಗಳು. ಇವರಿಗೆ ಮಾನ ಮರ್ಯಾದೆ ಇಲ್ಲ. ಈ ದುಡ್ಡೆಲ್ಲ ಲೂಟಿ ಹೊಡೆದಿದ್ದ 6,000 ಕೋಟಿನ ಅವರು ಬಿಹಾರ, ಇದು 5 ಪಂಚರಾಜ್ಯಗಳ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಅದರಲ್ಲಿ ನೇರವಾಗಿ CM ಪಾತ್ರ ಇದೆ. ಅದಕ್ಕೋಸ್ಕರ ಅವನ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ. ಧನ್ಯವಾದ. ಎಲ್ಲ ಒಟ್ಟಿಗೆ ಬಂದು ಮಾಡಿ. ದೊಡ್ಡ ಟೀಕೆ VBG ರಾಮ್ಜಿ ಬಗ್ಗೆ ಅಂತಂದರೆ, ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂಥ ಕೇಂದ್ರ ಸ್ಪಾನ್ಸರ್ಡ್ ಮಾಡಿದಂಥ ಕಾನೂನುಗಳನ್ನು ನೋಡಿದಾಗ, ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ದರು. ವಾಜಪೇಯಿಯವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ನು ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನನ್ನು ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಅಂತ ಮಾಡಿ, ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನು ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ, 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ. ಅಂದರೆ ಶಾಲೆಗಳನ್ನು ಕಟ್ಟುವಂಥ ಏನು ಕೆಲಸ ಐತೆ ಅದನ್ನು ಚೇಂಜ್ ಮಾಡಿದರು ಇದೇ UPA ಸರ್ಕಾರ. ಆವಾಗ ಈ ಕಾಂಗ್ರೆಸ್ ಸರ್ಕಾರದವರು ತಾವು ಮಾಡಿದಂಥ ಕಾನೂನಿನ ಬಗ್ಗೆ ಆವಾಗ ಈ ಕಾಳಜಿ ಇಟ್ಕೊಳ್ಳಿಲ್ಲ. ಅದೇ ರೀತಿ ನ್ಯಾಷನಲ್ ಹೆಲ್ತ್ ಮಿಷನ್ NHMದಲ್ಲಿ ಅದರಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲು ದೊಡ್ಡ 90% ತನಕ ಇತ್ತು, 10% ರಾಜ್ಯಗಳ ಪಾಲು ಇತ್ತು. ತದನಂತರ ಅದನ್ನು ಕೂಡ ಆ ರೇಷಿಯೋನು ಕೂಡ ಚೇಂಜ್ ಮಾಡ್ಕೊತ ಬಂದು ರಾಜ್ಯಗಳ ಪಾಲನೆ ಹೆಚ್ಚು ಮಾಡಿದರು. ಅದೇ ರೀತಿ NHRMದಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲನ್ನು ಕಡಿಮೆ ಮಾಡ್ಕೊತ ಇದು ರಾಜ್ಯ ಸರ್ಕಾರದ ಪಾಲನ್ನು ಇದೇ UPA ಸರ್ಕಾರದಲ್ಲಿ ಮಾಡಿದರು. ಇದು ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಯಾವುದೋ ಒಂದು ಹೊಸ ಯೋಜನೆಯನ್ನು ತೊಗೊಂಬರ್ಬೇಕಂತಂದ್ರೆ ರಾಜ್ಯಗಳಿಗೆ ಅದನ್ನು ಉತ್ತೇಜನ ಕೊಡೋದಕ್ಕೆ, ರಾಜ್ಯಗಳು ಅದನ್ನು ತೊಗೊಂಬರಲಿ ಅನ್ನೋದಕ್ಕೆ ಹೆಚ್ಚಿನ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಿರ್ತೈತಿ. ತದನಂತರ ದಿನದಲ್ಲಿ ಅದನ್ನು ಕಡಿಮೆ ಮಾಡುವಂಥ ಪರಿಪಾಠ ಇದೆ. ಯಾಕಂದರೆ ಅದ ದುಡ್ಡನ್ನು ತೆಗೆದುಕೊಂಡು ಕೇಂದ್ರ ಇನ್ನೊಂದು
ಒಂದು ಯೋಜನೆಯನ್ನು ತೊಗೊಂಬರಾಕ, ಒಳ್ಳೆಯ ಯೋಜನೆಯನ್ನು ತೊಗೊಂಬರಾಕ ಉಪಯೋಗ ಮಾಡೋದಿರ್ತೈತಿ. ರಾಜ್ಯಗಳ ಆ ಯೋಜನೆಯನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಆದ್ರೆ ಇವತ್ತು ಕೇವಲ ನಕಲಿ ಗಾಂಧಿಗಳ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಈ ಕಾಂಗ್ರೆಸ್ದವ್ರಿಗೆ ಒಂದು ಕಾನೂನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ ಉತ್ತಮವನ್ನು ಮಾಡಿ ಅದರಲ್ಲಿ ಲೂಟಿ ಹೊಡೆದು ಕಡಿಮೆ ಆಗ್ತೈತೆ ಅಂತಂದ್ರೆ ಅದರ ಮೂಲಕ ಉತ್ತಮ ಅಸೆಟ್ಗಳು ಏನು ಕ್ರಿಯೇಟ್ ಆಗ್ತಾವೆ. ಇನ್ನು 2 ವರ್ಷದಲ್ಲಿ ನಮ್ಮ ದೇಶ ನೋಡ್ತೈತಿ ಈ ಜಿ ರಾಮ್ಜಿ ಕಾನೂನಿನ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಡೀ ಗ್ರಾಮ ನಿಬ್ಬರಿಗಾಗಿ ನೋಡುವಂಥ ಒಂದು ಯೋಜನೆಗಳಲ್ಲಿ ಕಾಣಕ್ಕೆ ಶುರು ಆಗ್ತಾವೆ. ಅದ್ರ ಮೂಲಕ ಕಾಂಗ್ರೆಸ್ಸು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ ಜನರಿಗೆ ಗೊತ್ತಾಗ್ತೈತಿ. ಹಾಗಾಗಿ ಅದಕ್ಕೆ ಹೆದರಿ ಇವತ್ತು ಒಂದು ಯಾವುದೋ ಒಂದು ಸುಳ್ಳು ನೆಪ ಇಟ್ಕೊಂಡು ಇವರು ಈ ಕಾನೂನನ್ನು ವಿರೋಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಅತ್ಯಂತ ಹಳ್ಳಿಯ ಮುದುಕಿಗೆ ಕೂಡ ಹೋಗಿ ತೋರಿಸಿದ್ರೆ ಗೊತ್ತು ಇದು MNGRGಯಲ್ಲಿ ಏನು ಕಾನೂನಿದೆ, ಮನ್ರೇಗಾ ಕಾನೂನು, ಇದ್ರ ಬರೀ ಲೂಟಿ ಹೊಡೆಯೋ ಕಾನೂನು ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದರಲ್ಲಿ ಏನು ಸುಧಾರಣೆ ಆಗಬೇಕಿತ್ತಂದ್ರೆ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತ್ತೊಂದು ಒಂದು ಓಟು ಚೋರಿ ಅಂತ ಒಂದೇನೋ ಅಭಿಯಾನ ಮಾಡಿದರು, ಕೆಲಸಕ್ಕೆ ಜನರಿಗೆ ಮನಸ್ಸಿಲ್ಲದಂಥ ಅಭಿಯಾನಗಳಲ್ಲಿ ಇದು ಒಂದು ಕೂಡ ಅವ್ರದ್ದು ಅಭಿಯಾನ ಆಗ್ತೈತಿ. ಮತ್ತೊಮ್ಮೆ ಜನರಿಂದ ಚೀಮಾರಿ ಹಾಕಿಸ್ಕೊತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು. ಜಿ ವಿರುದ್ಧ ನಿರ್ಣಯ ಏನು ಮಾಡಿದೆ ಈ ಸರ್ಕಾರ, ಇದು ಖಂಡನಾರ್ಹ. ಯಾಕಂದರೆ 2 ದಿನಗಳ ಕಾಲ ಸಾರ್ವಜನಿಕ ಹಣವನ್ನು ವೇಸ್ಟ್ ಮಾಡಿದೆ. ತೌಡು ಕುಟ್ಟುವ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಈ ನಿರ್ಣಯ ಪಾಸಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇವರು ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಯಾಕಂದರೆ ಈಗಾಗಲೇ ಪಾಸಾಗಿರ್ತಕ್ಕಂಥ ರಾಷ್ಟ್ರಪತಿ ಸಿಗ್ನೇಚರ್ ಆಗಿರ್ತಕ್ಕಂಥ ಒಂದು ನಿರ್ಣಯದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಆ ಕಾಯ್ದೆಯನ್ನು ವಿರೋಧಿಸಿ ಒಂದು ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ರೆ ಇದು ಅರ್ಥವೇ ಇಲ್ಲ. ಸಾರ್ವಜನಿಕ ಹಣದಲ್ಲಿ ತನ್ನ ರಾಜಕೀಯ ತೀಟೆಯನ್ನು ತೀರಿಸ್ಕೊಳ್ಳಲಿಕ್ಕೆ ಈ ಕಳೆದ 3-4 ದಿವಸದಿಂದ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಡ್ತಾ ಇದೆ. ಅಂದರೆ ಇದರಿಂದ ಏನೂ ಆಗದೇ ಇದ್ದರೂ ಕೂಡ ಸಾರ್ವಜನಿಕ ಹಣದಲ್ಲಿ ತನ್ನ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದು ಖಂಡನಾರ್ಹ. ಇದರಿಂದ ಏನೂ ಆಗೋದಿಲ್ಲ. ಈ 2 ದಿನಗಳ ಕಾಲ ಅನವಶ್ಯಕವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥ, ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಧೋಖಾ ತರುವಂಥ ಒಂದು ಮಾತುಗಳನ್ನು ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆಡಿದ್ದಾರೆ. ಇದು ಖಂಡನ.